ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ಮಾಡಿರೋ ಫಾರೆಸ್ಟ್ ವಾಚರ್ ಜಾಬ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲು ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ಇಲ್ಲಿ KFD ರೆಕ್ರೂಟ್ಮೆಂಟ್ ಅಂತ ಇಲ್ಲಿದೆಯಲ್ಲ, ಈ ಥರ ಟೈಪ್ ಮಾಡಿ ಸರ್ಚ್ ಹಾಕಿ. ಸರ್ಚ್ ಹಾಕಿದ ಮೇಲೆ ನೋಡಿ, ಇಲ್ಲಿ ಫಸ್ಟ್ ಬರೋ ಕರ್ನಾಟಕ ಅರಣ್ಯ ಇಲಾಖೆ ಅಂತ ಇದೆಯಲ್ಲ, ಇಲ್ಲಿ ನೋಡ್ಬೋದು ಕರ್ನಾಟಕ ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸಸ್ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಇಂಟರ್ಫೇಸಸ್ ಓಪನ್ ಆಗುತ್ತೆ. ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ರಿಜಿಸ್ಟ್ರೇಷನ್ ಇಯರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಂತರ ಈ ಥರ ಇಂಟರ್ಫೇಸಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಫುಲ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಕೇಳಿದ್ದಾರೆ. ಯಾಸ್ ಪರ್ SLC 10th ಮಾರ್ಕ್ಸ್ ಕಾರ್ಡ್ ಹೆಂಗಿದೆಯೋ ಅದೇ ರೀತಿ ಇಲ್ಲಿ ನಿಮ್ಮ ಹೆಸರು ಹಾಕಬೇಕಾಗ್ತದೆ. ನಂತರ ಡೇಟ್ ಆಫ್ ಬರ್ತ್ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಆ ನಂತರ ನಿಮ್ಮ ಜೆಂಡರ್ನ ಹಾಕಿ, ಆಧಾರ್ ನಂಬರ್ನ ಹಾಕಿ, 12 ಡಿಜಿಟಲ್ ಆಧಾರ್ ನಂಬರ್ನ ಹಾಕಿ. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ OTP ಬರುತ್ತೆ. ಆನಂತರ ಆ OTPನ ಹಾಕಿ ವೆರಿಫೈ ಮಾಡಬೇಕಾಗ್ತದೆ. ನಂತರ ಇಲ್ಲಿ ಇಮೇಲ್ ಐ ಡಿ ರೀ ಎಂಟರ್ ಮಾಡಿ. ಆಮೇಕಿಂದ ಸಬ್ಮಿಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಆಗ ನಿಮಗೊಂದು ರಿಜಿಸ್ಟ್ರೇಷನ್ ID ಬರ್ತದೆ. ಅದನ್ನು ಸೇವ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದರೆ ಒಂದು ಮೆಸೇಜು ಕೂಡ ಬರುತ್ತೆ. ಆ ಮೆಸೇಜ್ನ ನೀವು ಹಂಗೆ ಇಟ್ಕೊಳ್ಬೇಕಾಗ್ತದೆ. ನಂತರ ರಿಜಿಸ್ಟ್ರೇಷನ್ ID ಬಂದಮೇಲೆ ನಂತರ ಇಲ್ಲಿ ಬನ್ನಿ. ಮೊದಲು ಬಂದಿದ್ವಲ್ಲ ಆ ಇಂಟರ್ಫೇಸಸ್ಸಿಗೆ ಬಂದರೆ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ID ಅಂತ ಇದೆ. ರಿಜಿಸ್ಟ್ರೇಷನ್ ಐಡಿನ ಇಲ್ಲಿ ಹಾಕಿ. ರಿಜಿಸ್ಟ್ರೇಷನ್ ID ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಆ ಡೇಟ್ ಆಫ್ ಬರ್ತ್ನ ನೀವು ಹಾಕಬೇಕಾಗ್ತದೆ. ಹಾಕಿದಾದ್ಮೇಲೆ ಇಲ್ಲಿ ಲಾಗಿನ್ ಅಂತ ಇರ್ತದಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಆ ನಂತರ ನೀವು ಯಾವ ನಂಬರ್ ಕೊಟ್ಟಿರ್ತೀರ ನೋಡಿ, ಆ ನಂಬರ್ಗೆ OTP ಬಂದು ಇಲ್ಲಿ ಈ ರೀತಿ ಬಂದಿರ್ತದೆ. ಇಲ್ಲಿ ನಿಮ್ಮ OTP ಹಾಕಬೇಕಾಗ್ತದೆ. ನಂತರ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ನೋಡ್ಬೋದು ಈ ರೀತಿ ಇಂಟರ್ಫೇಸಸ್ ಓಪನ್ ಆಗುತ್ತೆ. ನೀವು OTP ಸಬ್ಮಿಟ್ ವೆರಿಫೈ ಮಾಡಿದ್ಮೇಲೆ ಲಾಗಿನ್ ಆದಮೇಲೆ ಇಲ್ಲಿ HK ಅಂತ ಕೇಳಿದ್ದಾರೆ, ಇಲ್ಲಿ ನಾನ್ HK ಅಂತ ಕೇಳಿದ್ದಾರೆ. ಅಂದರೆ KK ಕಲ್ಯಾಣ ಕರ್ನಾಟಕದವರು ಇದನ್ನು ಕ್ಲಿಕ್ ಮಾಡಿ. ಕಲ್ಯಾಣ ಕರ್ನಾಟಕ ಹಾಕಬೇಕಾದ್ರೆ ಇಲ್ಲ ನಾನ್ HK ಅಂತ ಇದೆ, ನಾನ್ HK ರೀಸನ್ಗೆ ಹಾಕಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ನಾವು ನಾನ್ HK ಆಗಿರೋದ್ರಿಂದ ನಾನ್ HK ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡ್ತೀವಿ. ನಂತರ ನೋಡ್ಬೋದು ಈ ರೀತಿ ಬರ್ತದೆ. ಸೆಲೆಕ್ಟ್ ಯುವರ್ ಸರ್ಕಲ್ ಅಂತ ಬರ್ತದೆ. ನೀವು ಯಾವ ಸರ್ಕಲ್ಗೆ, ಅಂದರೆ ಸರ್ಕಲ್ ಬೆಂಗಳೂರು, ಈ ರೀತಿ ಬೆಳಗಾವಿ, ಈ ರೀತಿ ಇದೆಯಲ್ಲ, ಚಾಮರಾಜನಗರ, ಈ ರೀತಿ ಯಾವ ಸರ್ಕಲ್ಗೆ ನೀವು ಅಪ್ಲೈ ಮಾಡ್ತೀರಾ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಬನ್ನಿ, ಇಲ್ಲಿ ನೋಡಿ ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಹಾಸನ್ ಮತ್ತು ಕೆನರಾ, ಕೊಡಗು, ಮಂಗಳೂರು, ಮೈಸೂರು, ಶಿವಮೊಗ್ಗ ಅಂತ ಇಷ್ಟು ಸರ್ಕಲ್ ಇದೆ. ನಿಮಗೆ ಯಾವ ಸರ್ಕಲ್ಗೆ ಹಾಕಬೇಕು ಅನಿಸುತ್ತೋ ಆ ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಂತರ ಇಲ್ಲಿ ನೋಡ್ಬೋದು ಪ್ರೋಸೆಸ್ ಟು ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ಎಲ್ಲ ಅಪ್ಲಿಕೇಶನ್ ಪ್ರೋಸೆಸ್ ಕೊಟ್ಟಮೇಲೆ ಈ ರೀತಿ ಇಲ್ಲಿ ನಾನು ತೋರಿಸ್ತಾ ಇಲ್ಲ ಅಷ್ಟೇ, ಈ ರೀತಿ ನಿಮ್ಮ ಕೆಳಗೆ ನಿಮ್ಮ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಇಲ್ಲಿ ನೇಮ್ ಬರುತ್ತೆ, ನೀವು ಸೆಲೆಕ್ಟ್ ಮಾಡಿರೋ ಸರ್ಕಲ್ ಬರುತ್ತೆ, ಆಮೇಲಿಂದ ನೋಟಿಫಿಕೇಷನ್ ನಂಬರು, ಸ್ಟೇಟಸ್ ಏನಂತ ಇದೆ ಅಂತ ಅದೆಲ್ಲ ಫುಲ್ ಇಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ. ನಾನು ತೋರಿಸ್ತಾ ಇಲ್ಲ, ಬಟ್ ಕೆಳಗೆಲ್ಲ ನನ್ನ ಡೀಟೇಲ್ಸ್ ಇದೆ. ನಂತರ ಫುಲ್ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕೆಳಗೆ ಈ ರೀತಿ ಫಿಲ್ ದ ಅಪ್ಲಿಕೇಶನ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಮುಂದೆ ನಂತರ ಈ ಥರ ಇಂಟರ್ಫೇಸಸ್ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ನು, ಕ್ವಾಲಿಫಿಕೇಷನ್ನು, ರಿಸರ್ವೇಷನ್ನು, ಅಪ್ಲೋಡ್ ಡಾಕ್ಯುಮೆಂಟ್ಸು ಮತ್ತು ಪ್ರೀವಿಯಸ್ ಆ್ಯಂಡ್ ಸಬ್ಮಿಟ್ ಅಂತ ಇರ್ತದೆ. ಇಲ್ಲಿ ನೋಡಿ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಇಲ್ಲಿ ನಮ್ಮ ಕೆಳಗೆ ಸ್ಕ್ರೋಲ್ ಮಾಡಿದರೆ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತದೆ. ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಆಗಿರ್ತದೆ. ಆದರೆ ನಿಮ್ಮ ಫಾದರ್ ನೇಮ್, ನಿಮ್ಮ ಮದರ್ ನೇಮ್, ಅನ್ಮ್ಯಾರಿಡಾ ಇದನ್ನೆಲ್ಲ ಹಾಕಬೇಕಾಗ್ತದೆ. ಆದರೆ ನಿಮ್ಮ ಡೀಟೇಲ್ಸ್ ಅವೆಲ್ಲ ಮೊದಲೇ ಫಿಲ್ ಮಾಡಿರ್ತೀವಲ್ಲ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ, ಆದ್ದರಿಂದ ಈ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಎಲ್ಲ ಆಲ್ರೆಡಿ ನಿಮ್ಮದು ಫುಲ್ ಆಗಿರ್ತದೆ. ನೇಮು, ನಿಮ್ಮ ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು, ಇಮೇಲು ಎಲ್ಲ ಆಗಿರ್ತದೆ.
ನಂತರ ಕೆಳಗೆ ಇನ್ನು ಸ್ಕ್ರೋಲ್ ಮಾಡಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇರ್ತದೆ. ಇಲ್ಲಿ ನೋಡ್ಬೋದು ನಿಮ್ಮ ಅಡ್ರೆಸ್ ಹಾಕಬೇಕಾಗ್ತದೆ. ಸ್ಟ್ರೀಟ್ ಅಡ್ರೆಸ್ಸು, ವಿಲೇಜು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡು. ಅಂದರೆ ನೀವು ಈ ಡಿಸ್ಟಿಕ್ ಅಂತ ಕೇಳಿದಾರಲ್ಲ, ನಿಮ್ಮ ಒರಿಜಿನಲ್ ಡಿಸ್ಟಿಕ್ ಹಾಕಬೇಕಾಗ್ತದೆ. ನಂತರ ಇಲ್ಲಿ ಕೇಳಿದ್ದಾರೆ ನೋಡಿ, ಪರ್ಮನೆಂಟ್ ಅಡ್ರೆಸ್ ಆ್ಯಸ್ ಸೇಮ್ ಆ್ಯಸ್ ಅಬೋ ಅಂತ ಕೇಳಿದ್ದಾರೆ. ಎರಡು ಒಂದೇ ಆದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಂತರ ನ್ಯಾಷನಾಲಿಟಿ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಮಾಮೂಲಾಗಿ ನಾವೆಲ್ಲ ಇಂಡಿಯನ್ ಅಂತ ಹಾಕಬೇಕಾಗ್ತದೆ. ನಂತರ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕೇಳಿದ್ದಾರೆ. ಅಪ್ಲೋಡ್ ಯುವರ್ ಕ್ಯಾಂಡಿಡೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕೇಳಿದ್ದಾರೆ. ಇದು 100 MBಯಲ್ಲಿ ಮಾತ್ರ ಇರಬೇಕು. 100 KBಯಲ್ಲಿ ಮಾತ್ರ ಇರಬೇಕಾಗ್ತದೆ. ಮತ್ತು ಅಪ್ಲೋಡ್ ಯುವರ್ ಸಿಗ್ನೇಚರ್ ಅಂತ ಇದೆ, 50 KBಯಲ್ಲಿ ಇರಬೇಕಾಗ್ತದೆ. ಇದು JPG ಅಥವಾ JPEG ಇದರಲ್ಲಿ ಮಾತ್ರ ಇರಬೇಕಾಗ್ತದೆ. ಬೇರೆ ಇದ್ದರೆ ಅಲೋಡ್ ಮಾಡಲ್ಲ. ನಂತರ ಎಲ್ಲ ಫಿಲ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಮುಂದಿನ ಸ್ಟೆಪ್ ನಾವು ನೋಡ್ಬೋದು. ನಾವು ಪರ್ಸ್ನಲ್ ಇನ್ಫಾರ್ಮೇಷನ್ನ ನಾವು ಹಾಕಿದ ಮೇಲೆ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ಬಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಕೇಳ್ತೈತೆ. ಕ್ವಾಲಿಫಿಕೇಷನ್ ಏನೇನು ಹಾಕಬೇಕು ಅಂದರೆ ನೋಡಿ, ಇಲ್ಲಿ SLC ಏನು ಕ್ವಾಲಿಫಿಕೇಷನ್ ನಿಮ್ದು ಯಾವುದು, ನಮ್ಮದು SLCನೋ ಇಲ್ಲ, ಇಲ್ಲಿ ನೋಡಿ ಇನ್ನೂ ಏನೇನೋ ಇದೆ. ಇಲ್ಲಿ CBSE 10th ಇದೆ, ನಾವು SLC. ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ನೀವು ಪಾಸಿಂಗ್ ಆಗಿರೋ ಇಯರ್ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಅದರ ರಿಜಿಸ್ಟ್ರೇಷನ್ ನಂಬರ್, SLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗ್ತದೆ ಇಲ್ಲಿ. ನಂತರ ನೋಡಿ, ಇಲ್ಲಿ ಯಾವ ಫಸ್ಟ್ ಕ್ಲಾಸಾ, ಡಿಸ್ಟಿಂಕ್ಷನಾ, ಸೆಕೆಂಡ್ ಕ್ಲಾಸಾ, ಪಾಸಾ, ಇದನ್ನು ಫಿಲ್ ಮಾಡಿ. ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಿತ್ತು ಮತ್ತು ನೀವೆಷ್ಟು ತೊಗೊಂಡಿದ್ದೀರಾ. ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಮಾರ್ಕ್ಸ್ 625 ಇಷ್ಟು ಇರೋದು. ಈ ಸರಿ ಇರೋದೆಲ್ಲ ಕಡಿಮೆ ಇರ್ತದೆ. ಇಲ್ಲಿ 625 ಹಾಕಿ, ಇಲ್ಲಿ ನೀವು ತೆಗ್ದಿರೋ ಮಾರ್ಕ್ಸ್ ಹಾಕಿ, ಇಲ್ಲಿ ಪರ್ಸೆಂಟೇಜ್ ಹಾಕಬೇಕಾಗ್ತದೆ. ಇಲ್ಲಿ ಇದೆಲ್ಲ ಫಿಲ್ ಆದಮೇಲೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಮುಂದಿನ ಪ್ರೊಸೆಸ್ಗೆ ಹೋಗೋಣ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟಮೇಲೆ ಇಲ್ಲಿ ರಿಸರ್ವೇಷನ್ ಕೇಳ್ತದೆ. ರಿಸರ್ವೇಷನ್ಗೆ ಓಪನ್ ಆಗುತ್ತೆ, 3ನೇ ಸ್ಟೆಪ್ಪಿಗೆ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಯಾವ ಕ್ಯಾಟಗರಿ, GM, SCನ, STನ, ಕ್ಯಾಟಗರಿ 1ನ, ಕ್ಯಾಟಗರಿ 2ನ, 2Aನ, 2Bನ, 3Aನ, 3Bನ, ಇದ್ರಾಗೆಲ್ಲ ಯಾವುದು ನಿಮ್ಮ ಕ್ಯಾಟಗರಿ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಕ್ಯಾಟಗರಿ ಕೇಳಿದೆ. ಅಂದರೆ ಇದರಲ್ಲಿ ಯಾವುದೂ ಇರೋಲ್ಲ. ನಿಮ್ಮದಾದರೆ ಇವಾಗ SC ಅವ್ರದ್ದಾಗಿದ್ದರೆ SC ABCD ಅಂತ ಸಬ್ ಕ್ಯಾಸ್ಟ್ ಬರ್ತದೆ. RD ನಂಬರ್ ಹಾಕಬೇಕಾಗ್ತದೆ. ಇದ್ದರೆ ಇಲ್ಲೆಲ್ಲ ಫಿಲ್ ಮಾಡಬೇಕಾಗ್ತದೆ. ಇಲ್ಲಿ RD ನಂಬರ್ ಫಿಲ್ ಮಾಡಬೇಕು. ಇಲ್ಲಿ ಸಬ್ ಕ್ಯಾಸ್ಟ್ ಯಾವುದು, Aನೋ Bನೋ Cನೋ ಅದನ್ನು ಫಿಲ್ ಮಾಡಬೇಕು. ಯಾರೇ ರೂರಲ್ ಕ್ಯಾಂಡಿಡೇಟ್ ಅಂತ ಇದೆ, ಎಸ್ ಆರ್ ನೋ, ಇವೆರಡರಾಗ ಯಾವ್ದಾನ ಒಂದು ಫಿಲ್ ಮಾಡ್ಬೋದು. ಎಸ್ ಇದ್ದರೆ ಎಸ್ ಹಾಕ್ಬೋದು, ನೋ ಇದ್ದರೆ ನೋ. ಯಾರು ನೀವು ರೂರಲ್ ಸರ್ಟಿಫಿಕೇಟ್ಗೆ ಹೊಂದಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ನಂತರ ಇಲ್ಲಿ ನೋಡ್ಬೋದು ಎಕ್ಸ್ ಮಿಲಿಟ್ರಿ ಮ್ಯಾನ್ ಅಂತ ಕೇಳಿದ್ದಾರೆ. ಎಕ್ಸ್ ಮಿಲಿಟ್ರಿ ಮ್ಯಾನ್ ಡೀಟೇಲ್ಸ್ ಏನಾನ ಎಕ್ಸ್ ಮಿಲಿಟ್ರಿ ಮ್ಯಾನ್ ಏನಾಗಿದ್ದರೆ ಎಸ್, ಇಲ್ಲ ಅಂದರೆ ನಾವು ಯಾರು ಆಗಿಲ್ಲ ಅಂದರೆ ನೋ. ನಂತರ ಇಲ್ಲಿ ಫಾರೆಸ್ಟ್ ಮೋಟಿವೇಟರ್ ಇದು ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಎಲ್ಲ ಸರಿ ಇದೆಯಾ ಅಂತ ಒಂದು ಸರಿ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಕಿಂದ ಸೇವ್ ಆ್ಯಂಡ್ ಕಂಟಿನ್ಯೂ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ನಂತರ ಇವಾಗ ನಾವು 4ನೇ ಸ್ಟೆಪ್ಪಿಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಆ ಸ್ಟೆಪ್ಪಿಗೆ ಬಂದಿರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಫೈಲಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಇಲ್ಲಿ 150 KB ಮಾತ್ರ ಇರಬೇಕಾಗ್ತದೆ ಫೈಲು, ಅದಕ್ಕಿಂತ ಜಾಸ್ತಿ ಇದ್ದರೆ ಇಲ್ಲಿ ತಗೊಳಲ್ಲ. ಮುಂದೆ ನೋಡಿ, ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ, ಹಂಗೆ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಅಪ್ಲೋಡ್ ಯುವರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆ, ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ ರೂರಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ಎಲ್ಲ ಮಿನಿಮಮ್ ಬಿಲೋ 150 KB ಇರಬೇಕಾಗ್ತದೆ. ನಂತರ ಇನ್ನು ಕೆಳಗೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೋಡಿ, ಅಪ್ಲೋಡ್ ಯುವರ್ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಅಂತ ಇದೆ, ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ನಂತರ ಇನ್ನು ಸ್ಕ್ರೋಲ್ ಕೆಳಗೆ ಡೌನ್ ಮಾಡಿದರೆ ಇಲ್ಲಿ ಕೊನೆಗೆ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫಿಲ್ ಆದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಎಲ್ಲ ಕ್ಲೀನಾಗಿ ಸೆಲೆಕ್ಟ್ ಮಾಡಿ, ನಂತರ ಇಲ್ಲಿ ಅಪ್ಲೋಡ್ ನೆಕ್ಸ್ಟ್ ಅಂತ ಕೊಡಿ. ನಂತರ ಕೊನೆಗೆ ಪರ್ಸನಲ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ, ಕ್ವಾಲಿಫಿಕೇಷನ್ದು ಎಲ್ಲ ಕಂಪ್ಲೀಟ್ ಮಾಡಿ, ರಿಸರ್ವೇಷನ್ನು ಕೂಡ ಕಂಪ್ಲೀಟ್ ಮಾಡಿ, ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಿ, ನಂತರ ಪ್ರೀವಿಯಸ್
ಪ್ರಿವ್ಯೂ ಮತ್ತು ಸಬ್ಮಿಟ್ ಅಂತ ಕೊಡ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಿದ್ರೆ ನೀವೇನೇನು ಅವಲಿಂದ ಹಾಕಿರ್ತೀರ ಅವೆಲ್ಲ ಡೀಟೇಲ್ಸ್ ಇರುತ್ತೆ. ಅವನ್ನೆಲ್ಲ ಒಂದು ಸರಿ ಚೆಕ್ ಮಾಡ್ಕೊಂಡು ಲಾಸ್ಟಿಗೆ ಏನು ಮಾಡಬೇಕು ಅಂದರೆ ಎಲ್ಲ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನೋಡಿ, ಇಲ್ಲಿ ಡಿಕ್ಲೇರೇಷನ್ ಅಂತ ಇದೆ. ಇದು ಡಿಕ್ಲೇರೇಷನ್ಗೆ ಇಲ್ಲಿ ಟಿಕ್ ಕೊಟ್ಟು ನಂತರ ಇಲ್ಲಿ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಲಾಸ್ಟ್ ಎಲ್ಲ ಸಬ್ಮಿಟ್ ಸೈನ್ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಅಪ್ಲಿಕೇಶನ್ ಎಡಿಟ್ ಬೇಕಾದ್ರೆ ಇನ್ನೊಂದು ಸರಿ ಮಾಡ್ಬೋದು. ನಂತರ ಬಂದ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಫೀಸ್ನ ಕಟ್ಬೋದು. ಇಲ್ಲಿ ಹೆಂಗೆ ಮಾಡಬೇಕು ಅಂದರೆ ಅಪ್ಲಿಕೇಶನ್ ಫೀಸ್ನ ಹೆಂಗೆ ಕಟ್ಟೋದು ಅಂದರೆ ಮೊದಲು ಇದನ್ನು ಕ್ಲಿಕ್ ಮಾಡಿ ನಂತರ ಹೋದ್ಮೇಲೆ ಅಲ್ಲಿ ನೀವು ಫೋನ್ಪೇನ, ಗೂಗಲ್ ಪೇನ, UPI ಅಥವಾ ಎ ಟಿ ಎಮ್ ಕಾರ್ಡ ಯಾವುದು ಅಂತ ಕೇಳ್ತೈತೆ. ATM ಡೆಬಿಟ್ ಕಾರ್ಡ ಆರ್ UPI ಅಂತ ಯಾವ್ದು ನಿಮಗೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಪೇ ಮಾಡಿ ನಂತರ ಪ್ರಿಂಟ್ನ ತೊಗೊಳ್ಳಿ. ನಂತರ ಪ್ರಿಂಟ್ ಬರುತ್ತೆ. ಅದೇ ನಿಮಗೆ ಸಕ್ಸಸ್ಫುಲ್ ಕ್ಲೀನಾಗಿ ನೆಟ್ವರ್ಕ್ ಸರ್ವರ್ ಇರೋ ಟೈಮಲ್ಲಿ ಅಪ್ಲಿಕೇಶನ್ ಫೀಸ್ನ ಕಟ್ಟಿ ಅಂತ ನಾನು ಹೇಳ್ತೀನಿ. ಇದಿಷ್ಟು ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಯಾರು ನಿಮ್ಮ ಫ್ರೆಂಡ್ಸ್ ಹಾಕಬೇಕು ಅಂತಿದ್ರು ನೋಡಿ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.